ಎಲ್ಲರಿಗೂ ನಮಸ್ಕಾರ. ನವರಾತ್ರಿ ಹಬ್ಬದ 2ನೇ ದಿನದಂದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ. ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲು ಇರುವಂತಹ ಶುಭ ಮುಹೂರ್ತ ಯಾವುದು, ಹಾಗೆ ಬ್ರಹ್ಮಚಾರಿಣಿ ದೇವಿಯನ್ನು ಯಾವ ರೀತಿ ಪೂಜಿಸಬೇಕು, ದೇವಿಗೆ ಯಾವ ಮಂತ್ರವನ್ನು ಹೇಳಬೇಕು, ಯಾವ ರಂಗೋಲೆಯನ್ನು ಹಾಕಬೇಕು, ಹಾಗೆ ನೈವೇದ್ಯ ಏನು ಇಡಬೇಕು, ಅಲಂಕಾರವನ್ನು ಹೇಗೆ ಮಾಡಬೇಕು ಅಂತ ಎಲ್ಲನೂ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಬ್ರಹ್ಮಚಾರಿಣಿ ಅಮ್ಮನವರ ಪೂಜೆ ಮಾಡೋದ್ರಿಂದ ಯಾವ ದೋಷಗಳು ಪರಿಹಾರ ಆಗುತ್ತೆ ಅಂತಲೂ ಕೂಡ ನೋಡೋಣ. ನವರಾತ್ರಿಯ 2ನೇ ದಿನದಂದು ನವದುರ್ಗೆಯರ 2ನೇ ರೂಪವಾದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುತ್ತೇವೆ. ಬ್ರಹ್ಮಚಾರಿಣಿ ದೇವಿಯು ತಪಸ್ಸು, ಭಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ. ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಬುದ್ಧಿವಂತಿಕೆ, ದೃಢ ಸಂಕಲ್ಪ ಮತ್ತು ಶಾಂತಿ ದೊರೆಯುತ್ತದೆ. ಹಾಗೆ ಈ ದೇವಿಯು ತಪಸ್ಸು ಮತ್ತು ಭಕ್ತಿಯ ಸಂಕೇತ ಅಂತಲೇ ಹೇಳ್ಬೋದು. ಒಂದು ಕೈಯಲ್ಲಿ ಜಪಮಾಲೆ ಮತ್ತು ಇನ್ನೊಂದು ಕೈಯಲ್ಲಿ ಕಮಂಡಲು ಹಿಡಿದು ಬರಿಗಾಲಿನಲ್ಲಿ ನಡೆಯುತ್ತಾ ದೇವಿಯು ಅನುಗ್ರಹವನ್ನು ಹೊರಗೆ ಸೂಸುತ್ತಾಳೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳ ಗ್ರಹವನ್ನು ಆಳುವಂತಹ ದೇವಿ ಬ್ರಹ್ಮಚಾರಿಣಿ ಆಗಿರುತ್ತಾಳೆ. ಹಾಗಾಗಿ ಅವಳನ್ನು ಪೂಜಿಸುವುದರಿಂದ ಮಂಗಳನ ಎಲ್ಲ ಕೆಟ್ಟ ಪರಿಣಾಮಗಳು, ದೋಷಗಳು ನಿವಾರಣೆ ಆಗ್ಬೋದು ಅಂತ ಹೇಳ್ತಾರೆ. 2ನೇ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು. ನಂತರ ಬಲಿಪೀಠಗಳನ್ನು ಸ್ವಚ್ಛಗೊಳಿಸಬೇಕು. ಹಾಗೆ ನೆನ್ನೆ ಪೂಜೆ ಮಾಡಿರುವಂತಹ ಹೂಗಳು ಹಾಗೂ ನೈವೇದ್ಯ ಪದಾರ್ಥಗಳು ಎಲ್ಲವನ್ನು ಎತ್ತಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ನಂತರ ಬ್ರಹ್ಮಚಾರಿಣಿ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಇಡಬೇಕು. ತಾಯಿಗೆ ಹೂವು, ಅಕ್ಷತೆ, ಕುಂಕುಮ, ಶ್ರೀಗಂಧ ಇವುಗಳನ್ನು ಅರ್ಪಿಸಬೇಕು. ಹೂವು ಅಂತ ಬಂದಾಗ ಸೇವಂತಿಗೆ ಹೂವನ್ನು ಇಡಬೇಕು. ಸೇವಂತಿಗೆ ಹೂವಲ್ಲಿ ಕೆಂಪು ಕಲರ್ದು ಕೂಡ ಸಿಗುತ್ತೆ, ಅಥವಾ ಆ ದಿನ ನಿಮಗೆ ಹಳದಿ ಬಣ್ಣದ ಸಿಕ್ಕಿದ್ರೆ ಹಳದಿ ಬಣ್ಣದ ಹೂವನ್ನಾದರೂ ಇಡಿ, ಇಲ್ಲ ಕೆಂಪು ಬಣ್ಣದ ಸಿಕ್ಕರೆ ಕೆಂಪು ಬಣ್ಣದ ಹೂಗಳನ್ನಾದರೂ ಇಡಿ. ತುಪ್ಪದ ದೀಪನ ಹಚ್ಚಿ ಬ್ರಹ್ಮಚಾರಿಣಿ ದೇವಿಗೆ ಮಂತ್ರಗಳನ್ನು ಭಕ್ತಿಯಿಂದ ಹೇಳಬೇಕು. ಪೂಜೆ ಮಾಡುವಾಗ ಹೇಳಬೇಕಾಗಿರುವಂತಹ ಮಂತ್ರ ಯಾವುದು ಅಂದರೆ ಓಂ ದೇವಿ ಬ್ರಹ್ಮಚಾರಿಣ್ಯೇ ನಮಃ. ಹಾಗೂ ಧ್ಯಾನ ಮಂತ್ರನೂ ಹೇಳಬೇಕು, ಅದನ್ನು ಕೂಡ ಹೇಳ್ತೀನಿ. ಯಾ ದೇವಿ ಸರ್ವಭೂತೇಷು ಮಾ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ. ನಮಸ್ತೈಸ್ಯ ನಮಸ್ತೈಸ್ಯ ನಮಸ್ತೈಸ್ತೆ ನಮೋ ನಮಃ. ದದಾನಾಕರ ಪದ್ಮಂಬಂ ಅಕ್ಷಮಾಲಾ ಕಮಂಡಲು ದೇವಿ ಪ್ರಸೀದತು ಮಾಯಿ ಬ್ರಹ್ಮಚಾರಿಣ್ಯನುತ್ತಮ. ಈ ಧ್ಯಾನ ಮಂತ್ರನೂ ಕೂಡ ಪೂಜೆ ಮಾಡಾದ್ಮೇಲೆ ಹೇಳಬೇಕು. ನಂತರ ಪಂಚಾಮೃತವನ್ನು ನೈವೇದ್ಯವಾಗಿ ಅರ್ಪಿಸಿ ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು. ನೈವೇದ್ಯಗಳನ್ನು ಅರ್ಪಿಸೋದು ಕಡ್ಡಾಯವಾಗಿರುತ್ತೆ. ನೈವೇದ್ಯವನ್ನು ಅರ್ಪಿಸಿದ್ರೇ ಪೂಜೆ ಪೂರ್ಣವಾಗಿದೆ ಅಂತಲೇ ಹೇಳ್ಬೋದು. ನೀವು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವಾಗ ಆಕೆಗೆ ಸಕ್ಕರೆ ಅಥವಾ ಬೆಲ್ಲವನ್ನು ಅರ್ಪಿಸುವುದು ಮಂಗಳಕರವೆಂದು ಪರಿಗಣಿಸ್ತಾರೆ. ಹಾಗಾಗಿ ಸಕ್ಕರೆ ಮತ್ತು ಬೆಲ್ಲದಿಂದ ತಯಾರಿಸಿದ ಯಾವುದಾದ್ರೂ ಸಿಹಿಯನ್ನು ಮಾಡಿ ದೇವಿಗೆ ಅರ್ಪಿಸಿ. ಹಾಗೆಯೇ ಈ ಬಾರಿ ಬ್ರಹ್ಮಚಾರಿಣಿ ಅಮ್ಮನವರಿಗೆ ಬಣ್ಣ ಅಂತ ಬಂದಾಗ ಕೆಂಪು ಬಣ್ಣ ಆಗಿರುತ್ತದೆ. ಹಾಗಾಗಿ ನೀವು ಕೆಂಪು ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡು ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ದೇವಸ್ಥಾನಕ್ಕೆ ಹೋಗೋದಿದ್ರು ಕೆಂಪು ಬಣ್ಣದ ಸೀರೆಯನ್ನು ಹಾಕ್ಕೊಂಡು ಹೋಗಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ವಿಷಯಗಳಾದಮೇಲೆ ಬಹುಮುಖ್ಯವಾಗಿ ಇನ್ನೊಂದು ವಿಷಯನ ಹೇಳಬೇಕು. ಅದೇನೆಂದರೆ ತಾಯಿಗೆ ಯಾವ ಸಮಯದಲ್ಲಿ ಪೂಜೆ ಮಾಡೋದು ಅಂತ. ನಾವು ಈ ನವರಾತ್ರಿಯ 2ನೇ ದಿನ ಬ್ರಹ್ಮಚಾರಿಣಿ ದುರ್ಗಾ ಮಾತೆಯನ್ನು ಯಾವ ಸಮಯದಲ್ಲಿ ಪೂಜಿಸಬೇಕು ಅಂತ ಅಂದರೆ ಅಮೃತ ಕಾಲದಲ್ಲಿ, ಅಂದರೆ ಬೆಳಗ್ಗೆ 7:26 8:51 ಈ ಸಮಯದಲ್ಲೂ ಕೂಡ ಪೂಜೆ ಮಾಡ್ಬೋದು. ಮತ್ತೊಂದು ಮುಹೂರ್ತ ಯಾವುದು ಅಂದರೆ ಅಭಿಜಿತ್ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಂದ್ರೆ 11:48 12:36 ಇರುತ್ತೆ. ಆ ಸಮಯದಲ್ಲೂ ಕೂಡ ಮಾಡಬಹುದು. ಈ 2 ಸಮಯ ಬಿಟ್ಟು ಸಂಜೆ ದೇವಿಗೆ ಪೂಜೆ ಮಾಡ್ತೀನಿ ಅಂತ ಹೇಳೋರು ಸಂಜೆ 6:15 7:26 ಇರುತ್ತೆ, ಅದರೊಳಗೆ ದೇವಿಗೆ ಪೂಜೆನ ಮಾಡಬೇಕಾಗುತ್ತೆ. ಇದೆಲ್ಲ ಆದಮೇಲೆ ದೇವಿಗೆ ಯಾವ ರಂಗೋಲಿನ ಬಿಡಬೇಕು ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಈ ರಂಗೋಲಿನ ದೇವರ ಮುಂದೆ ಬಿಡಬೇಕು. ಈ ರಂಗೋಲಿ ತುಂಬಾ ಸುಲಭವಾಗಿದೆ. ಹಾಗೆ ನಾನು ಇಲ್ಲಿ ಕೇವಲ ರಂಗೋಲಿ ಮಾತ್ರ ಬರೆದು ತೋರಿಸ್ತಾ ಇದ್ದೀನಿ. ಅನಂತರ ಈ ರಂಗೋಲಿಗೆ ನೀವು ಬಣ್ಣನೂ ಹಾಕಬೇಕು. ಅದರಲ್ಲಿ ಇವಾಗ ಕೆಂಪು ಬಣ್ಣ ಮುಖ್ಯವಾದದ್ದು, ಹಾಗಾಗಿ ಕೆಂಪು ಬಣ್ಣನ ಜಾಸ್ತಿ ಹಾಕಿ ಅಂತಲೇ ಹೇಳ್ತೀನಿ. ನಂತರ ಸುತ್ತ ರಂಗೋಲಿ ಸುತ್ತ ಅರಿಶಿನ ಕುಂಕುಮನ ಇಡಿ. ಹಾಗೆ ಸ್ವಲ್ಪ ಹೂವನ್ನು ಕೂಡ ಹಾಕಿ. ಈ ವಿಡಿಯೋದಲ್ಲಿ ನಾನು ಬ್ರಹ್ಮಚಾರಿಣಿ ದೇವಿಗೆ ಯಾವ ರೀತಿ ಪೂಜೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಸಮಯದಲ್ಲೇ ಮಾಡಬೇಕು ಎಲ್ಲನೂ ಕೂಡ ಹೇಳಿದ್ದೇನೆ.
ಎಲ್ಲವುದನ್ನು ಕೂಡ ಸರಿಯಾಗಿ ಅನುಸರಿಸಿ ಮಾಡಿ. ಶುಭವಾಗಲಿ. ಹಾಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.